ನೀವೇನಾದರೂ 9 to 5 ಜಾಬ್ ಮಾಡ್ತಿದ್ರೆ ಮಾತ್ರ ಈ ವಿಡಿಯೋನ ನೋಡಿ. 9 to 5 ಜಾಬ್ ಮಾಡ್ತಾ ಹೇಗೆ ರಿಚ್ ಆಗಬೇಕು ಅಂತ ನೀವೇನೋ ಕನಸು ಕಾಣ್ತಿದ್ರೆ ಈ ವಿಡಿಯೋನ ಈಗಲೇ ಸೇವ್ ಮಾಡ್ಕೊಳ್ಳಿ, ಎಂಟು ತನಕ ನೋಡಿ. ಮೊದಲನೇದಾಗಿ ನಿಮ್ಮ ಹತ್ರ ಒಂದು 9 to 5 ಫುಲ್ ಜಾಬ್ ಇರಬೇಕು. ಅದರಿಂದ ನೀವು 6 months ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಬೇಕು. ಅಕಸ್ಮಾತ್ ನಿಮಗೆ ಜಾಬ್ ಏನೋ ಹೋದರೂ 6 months ಸರ್ವೈವ್ ಆಗೋ ಕೆಪಾಸಿಟಿ ಇರುತ್ತೆ, ಮತ್ತು 6 monthsಲ್ಲಿ ನಿಮಗೆ ಮತ್ತೆ ಜಾಬ್ ಹುಡ್ಕೊಳ್ಳೋಂಥ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕು. ಥರ್ಡ್ ಬಂದ್ಬಿಟ್ಟು 20% ಆಫ್ ಯುವರ್ ಇನ್ಕಮ್ನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ, ಯಾವಾಗ ಬೇಕಾದ್ರೂ ನೀವು ವಿಡ್ರಾ ಮಾಡ್ಬೋದು. ಫೋರ್ತ್ ಬಂದ್ಬಿಟ್ಟು ಪ್ರಮೋಷನ್ ಹೈಕ್ ಆದಾಗ ಸಂಬಳ ಜಾಸ್ತಿ ಆಯಿತು ಅಂತ ಖರ್ಚುಗಳನ್ನ ಜಾಸ್ತಿ ಮಾಡೋ ಬದಲು 20% ಇನ್ವೆಸ್ಟ್ ಮಾಡ್ತಿರೋ ಜಾಗದಲ್ಲಿ 30% ಇನ್ವೆಸ್ಟ್ ಮಾಡಿ. ಫಿಫ್ತ್ ಬಂದ್ಬಿಟ್ಟು ಸೈಡ್ ಹಸಲ್, ನಿಮಗೆ ಪ್ಯಾಷನ್ ಇಂಟ್ರೆಸ್ಟ್ ಏನಿದೆ ಅದ್ರ ಮೇಲೆ ವರ್ಕ್ ಮಾಡಿ ಅದರಿಂದ ಇನ್ಕಮ್ ಜನ್ರೇಷನ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಫೈನಲಿ ನೀವು ಇನ್ಕಮು ಸೈಡ್ ಹಸಲಿಂದ ಜನ್ರೇಟ್ ಮಾಡಿದಾಗ 100% ಇನ್ಕಮ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನೀವೇನಾದರೂ ಜಾಬ್ ಮಾಡಿ ರಿಚ್ ಆಗ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ, ಈಗಲೇ ಕಮೆಂಟಲ್ಲಿ ಜಾಬ್ ಅಂತ ಕಮೆಂಟ್ ಮಾಡಿ. ಜಾಬ್ ಮಾಡಿ ಶ್ರೀಮಂತ ಆಗೋದು ಕಷ್ಟ ಅಂತ ಯಾವಾಗಲೂ ಹೇಳ್ತಿರೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ರಾಜೀವ್ ಫೈನಾನ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.